ಯಾಕಂದ್ರೆ ಇಲ್ಲಿ ಹೊರಗಿನವ್ರು ಬಂದು ಏನು ಮಾಡೋಕ್ಕಾಗಲ್ಲ. ಈ ಸ್ಥಳೀಕರವ್ರೆ ಇಲ್ಲಿ ಏನೇನ್ರಿ ಲೋಕಲ್ ಸ್ಥಳೀಕರು ತಿಂದು ಬಿಡ್ತಾರೆ. ನಿಸ್ಸೀಮರು ಸ್ಥಳೀಕರು ಈಚೆಯಿಂದ ಬಂದು ಮಾಡೋಕ್ಕಾಗಲ್ಲ. ಅಫ್ಘಾನಿಸ್ತಾನ ಪಾಕಿಸ್ತಾನಿಂದ ಬಂದು ಮಾಡೋಕ್ಕಾಗ್ತದಲ್ಲ. ಇಲ್ಲೇ ಸ್ಥಳೀಯರು ಈ ಪಾಣಿಗಳು ಎತ್ತೋದ್ರಲ್ಲಿ ಬೋಗಸ್ ದಾಖಲೆಗಳು ಮಾಡೋದ್ರಲ್ಲಿ ಪೂರ್ತಿ ಒಂದಲ್ಲ ಹ್ಯಾಂಗೆ ಸ್ಥಳೀಯರು ಮಾಡೋ ಕೆಲಸ. ಹೊರಗಿನವ್ರು ಮಾಡೋಕ್ಕಾಗ್ತದ್ರೆ ಗೋಪಾಲ ಇಲ್ಲ. ಪ್ರಾಣಿಗಳು ನಾನು ಹುಡುಕಿ ಬೈದ್ಬೇಕು. ಬರೀ ಮೊದಲು ಮಾಡ್ಕೊಂಡು 100 ವರ್ಷದಿಂದ ತೋಟ ಮಾಡ್ಕೊಂಡಿರೋರು ತಾಲೂಕು ಆಫೀಸಿಗೆ ಬರ್ತಾ ಇರಲಿಲ್ಲ. ಪ್ರತಿದಿನ ಚೆಕ್ ಮಾಡ್ಕೋಬೇಕು ಮಾಲೂರು ಪರಿಸ್ಥಿತಿ ಹಂಗಾಗಿದೆ. ಪ್ರಾಣಿಗಳು ಎಲ್ಲಿ ತಿಂದುಬಿಟ್ಟಿರ್ತಾರೋ, ಯಾರು ಮಾರ್ಬಿಟ್ಟಿರ್ತಾರೋ. ಜೀರೋ ಬಿನ್ ಜೀರೋ. ಕೃಷ್ಣೇಶ್ ಶೆಟ್ಟಿ ಹೇಳಿದ್ರು, ಅವ್ರು ಹೇಳ್ತಾರೆ ಸುಮ್ಮನೆ ಆಗಿಬಿಡ್ತಾರೆ. ನಾನು ದೀಪಾಗಿ ಹೋಗ್ಬೇಕು. ಹಂಗೆ ಮಾಡೋಕ್ಕಾಗಲ್ವಲ್ಲ. ಅರ್ಧಂಬರ್ಧ ಹೇಳಿ ಸ್ಲೋ ಆಗ್ಬೋದು. ನೀವೆಲ್ಲ ಹೇಳ್ತೀರಿ ಬರ್ತಾನೆ ಪಾಪ ಹೇಳ್ತಾನೆ ಏನು ನಡೆಯಲ್ಲ. ಯಾರು ಕೊಡೋದು ಯಾರು ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಾನು ಒತ್ತಿ ಹೇಳ್ತಾ ಇದ್ದೀನಿ. ಭ್ರಷ್ಟಾಚಾರದ ವಿರುದ್ಧ ಅರ್ಜಿ ಕೊಡೋಕ್ಕೆ ಒಂದು ಡಿಪಾರ್ಟ್ಮೆಂಟೇ ಇಲ್ಲ. ಯಾರ ಹತ್ರ ಹೋಗಿ ಹೇಳ್ತೀರಿ? ಈಗ ಇಷ್ಟನ್ನು ನಾನು ಯಾರ ಹತ್ರ ಹೇಳೋದು? ಮೊದಲಾಗಿದ್ರೆ ಡಿ ಸಿ ಗೊತ್ತಾಗ್ಬಿಟ್ರೆ ಭಯ. ಈ ತಹಸೀಲ್ದಾರ್ ಬಂದ್ಬಿಡ್ತಾರಪ್ಪ ಅಂತ. ತಹಸೀಲ್ದಾರ್ ಅದೇ 60 ಕೊಟ್ಟು ಬಂದಿರೋದು ಅವರು. ಡಿ ಸಿ ಅಂದರೆ 3 ಕೊಟ್ಟು ಬಂದಿರೋದು. ತಂದಿರೋರು ನಾವೇ. ನಮ್ಮ ವಿರುದ್ಧ ಬರೋಕ್ಕಾಗ್ತದವರು? ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ.